ಹಲೋ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಓಕೆ, ನೀವು ಒಂದು ಚಾನಲ್ನ ಸ್ಟಾರ್ಟ್ ಮಾಡಿ ತುಂಬ ದಿನ ಆಗಿದೆ. ನಿಮ್ಮ ಕಡೆಯಿಂದ 100 ಸಬ್ಸ್ಕ್ರೈಬರ್ಸ್ನು ಕಂಪ್ಲೀಟ್ ಮಾಡೋಕ್ಕೆ ಆಗ್ತಿಲ್ಲ. ಓಕೆ, ವಿಡಿಯೋಸ್ ಹಾಕ್ತಿದ್ದೀರಾ, ಕಂಟಿನ್ಯೂಸ್ ವಿಡಿಯೋ ಹಾಕ್ತಿದ್ದೀರಾ, ಅದು ನಿಮ್ಮ ಕಡೆಯಿಂದ 100 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಿಲ್ಲ. ತುಂಬ ಹಾರ್ಡ್ ಅನಿಸ್ತದೆ 100 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದು. ಅದು ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಹೇಳೋ ಸಮ್ ಪಾಯಿಂಟ್ಸ್ನ ನೀವು ಕ್ಲಿಯರಾಗಿ ಕೇಳಿಸ್ಕೊಂಡ್ಬಿಟ್ಟು ಆ ಒಂದು ಪಾಯಿಂಟ್ಸ್ನ ನಿಮ್ಮ ವಿಡಿಯೋದಲ್ಲಿ ನೀವು ಅಪ್ಲೈ ಮಾಡಿಕೊಂಡ್ರೆ ಆಟೋಮೆಟಿಕಾಗಿ ನಿಮ್ಮದು ಸಬ್ಸ್ಕ್ರೈಬರ್ಸ್ ಗೇನಲ್ಲಿ ಇನ್ಕ್ರೀಸ್ ಆಗೋ ಚಾನ್ಸು ತುಂಬ ಇದೆ. ಓಕೆ, ಅದಕ್ಕೆ ಏನು ಮಾಡಬೇಕಂದ್ರೆ, ಯಾರೋ ನನ್ನೊಂದು ಚಾನಲ್ನ ಹೊಸದಾಗಿ ನೋಡ್ತಿದ್ದೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಹಾಗೆ ವಿಡಿಯೋಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಕಮೆಂಟಲ್ಲಿ ಕಮೆಂಟ್ ಹಾಕಿ. ಆ ಕಮೆಂಟ್ ನೋಡ್ಕೊಂಡ್ಬಿಟ್ಟು ನಾನು ನಿಮಗೆ ಒಂದು ಪ್ರಾಬ್ಲಮ್ ಸಾಲ್ವ್ ವಿಡಿಯೋನ ಮಾಡೇ ಮಾಡ್ತೀನಿ. ಓಕೆ, ನೀವು ಕಮೆಂಟ್ ಮಾಡಿಲ್ಲ ಅಂತ ನಾನು ಹೇಗೆ ಮಾಡೋಕ್ಕಾಗುತ್ತೆ? ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ಅರ್ಥ ಆಯ್ತಲ್ಲ? ಕನ್ನಡದವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಹೇಗೆ ಗ್ರೋ ಆಗೋದು? ನೀವು ಗ್ರೋ ಆಗೋಕ್ಕಾಗಲ್ಲ, ನಾವು ಗ್ರೋ ಆಗೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಬನ್ನಿ ಬೇಗನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಪಾಯಿಂಟ್, ನೀವು ಸ್ಟಾರ್ಟಿಂಗೇ ಏನಾಗುತ್ತಂದರೆ, ನಿಮ್ಮ ಬಗ್ಗೆ ಯಾರಿಗೂ ಏನೂ ಗೊತ್ತಿರಲ್ಲ. ನಾವು ಜಸ್ಟ್ ವಿಡಿಯೋ ಹಾಕ್ತಿದ್ದೀರಾ, ಬಟ್ ಯೂಟ್ಯೂಬ್ ಸಹಿತ ಗೊತ್ತಿಲ್ಲ, ಫೇಸ್ಬುಕ್ ಸಹಿತ ಗೊತ್ತಿಲ್ಲ, ನೀವು ಯಾರು, ಯಾವ ನಿಶ್ ಮೇಲೆ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಟಾರ್ಗೆಟೆಡ್ ವ್ಯೂವರ್ಸ್ ಯಾರು ಅಂತೇಳಿ. ಇದಕ್ಕೆ ಏನಾಗುತ್ತೆ ಅಂದರೆ, ನೀವು ಮಾಡೋ ವಿಡಿಯೋನ ಅದು ಏನು ಮಾಡ್ತಂದ್ರೆ ಸ್ವಲ್ಪ ಜನಕ್ಕೆ ಅಷ್ಟೇ ತೋರಿಸುತ್ತೆ. ಸ್ವಲ್ಪ ಜನಕ್ಕೆ ತೋರಿಸೋದ್ರಿಂದ ಅವರೆಲ್ಲ ನೋಡ್ತಾರೆ ಅಂಥೇಳಿ ಏನಿಲ್ಲ. ಓಕೆ, ಅದಕ್ಕೆ ನಿಮಗೆ ಸಬ್ಸ್ಕ್ರೈಬರ್ಸ್ ಏನು ಆಗಲ್ಲ. ಇದು ಫಸ್ಟ್ ಪಾಯಿಂಟ್. ಓಕೆ, ಸ್ಟಾರ್ಟಿಂಗಲ್ಲಿ ನಿಮಗೆ ಟೈಮ್ ಬೇಕಾಗುತ್ತೆ ಚಾನಲ್ ಸ್ವಲ್ಪ ತಕ್ಕಮಟ್ಟಿಗೆ ಗ್ರೋ ಆಗೋಕ್ಕೆ. ಎರಡನೇ ಪಾಯಿಂಟ್ ಏನಂದರೆ, ಟ್ರಸ್ಟ್ ಬಿಲ್ಡ್ ಆಗಿಲ್ಲ. ಓಕೆ, ವ್ಯೂವರ್ಸ್ಗೆ ನಿಮ್ಮ ಮೇಲೆ ಅಥವಾ ನಿಮ್ಮ ಚಾನೆಲ್ ಮೇಲೆ ಟ್ರಸ್ಟ್ ಬಿಲ್ಡ್ ಆಗಿಲ್ಲ. ಎಲ್ಲರೂ ಸ್ಟಾರ್ಟಿಂಗಲ್ಲಿ ಈ ಒಂದು ಫೇಜ್ನ ದಾಟ್ಬಿಟ್ಟೆ ಬಂದಿರ್ತಾರೆ. ಸ್ಟಾರ್ಟಿಂಗಲ್ಲಿ ಯಾರಿಗೂ ವ್ಯೂವರ್ಸ್ ಕಡೆಯಿಂದ ಇಷ್ಟೊಂದು ಸಪೋರ್ಟ್ ಸಿಗಲ್ಲ. ಅದಕ್ಕೆ ಎಫರ್ಟ್ ಹಾಕಬೇಕಾಗತ್ತೆ. ಓಕೆ, ನೋ ಒನ್ ವಿಲ್ ಸಬ್ಸ್ಕ್ರೈಬ್ ಯುವರ್ ಚಾನಲ್ ಅಟ್ ಫಸ್ಟ್ ವೇವ್. ಓಕೆ, ಯಾರೇ ಏನೇ ಇದ್ದು ನಿಮ್ದೊಂದು ವಿಡಿಯೋಸ್ ನೋಡ್ತಿದ್ರೆ ಫಸ್ಟ್ ಟೈಮಲ್ಲಿ ಯಾರು ನಿಮ್ದೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ. ಫಸ್ಟ್ ವಿಡಿಯೋ ನೋಡ್ತಿರ್ತಾರಲ್ಲ, ಅವಾಗಲೇ ಅವ್ರಿಗೆ ಅನಿಸ್ಬೇಕು, ಈ ಒಂದು ಚಾನಲ್ ನೋಡೋದ್ರಿಂದ ಅಥವಾ ಇವರೊಂದು ವಿಡಿಯೋಸ್ನ ನೋಡೋದ್ರಿಂದ ನನಗೆ ಏನಾದರೂ ಕಲಿಯೋಕ್ಕೆ ಸಿಗುತ್ತಿದ್ರಿಂದ ನನಗೆ ಹೆಲ್ಪ್ ಆಗ್ತಂತ ಅವ್ರಿಗೆ ಅನಿಸ್ಬೇಕು. ಅವಾಗ ಅವ್ರು ನೆಕ್ಸ್ಟ್ ವಿಡಿಯೋ ನೋಡ್ತಾರೆ, ಆಮೇಲೆ ಅದ್ರ ನೆಕ್ಸ್ಟ್ ವಿಡಿಯೋ ನೋಡ್ತಾರೆ. ಹೀಗೆ 2-3-4 ವಿಡಿಯೋ ನೋಡಾದ ತಕ್ಷಣ ಅವ್ರಿಗೆ ಏನಾಗುತ್ತೆ, ಸ್ವಲ್ಪ ತಕ್ಕಮಟ್ಟಿಗೆ ನಿಮ್ಮದೊಂದು ಚಾನಲ್ ಮೇಲೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಓಕೆ, ಯಾರಿಗೂ ಏನೂ ಕಲಿಯೋಕ್ಕೆ ಸಿಗದೆ ನಿಮ್ಮದೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ. ಓಕೆ, ಅದಕ್ಕೆ ಟೈಮ್ ಬೇಕಾಗುತ್ತೆ. ಓಕೆ, ಅವ್ರಿಗೆ ಏನಾದರೂ ಕಲಿಯೋಕ್ಕೆ ಸಿಕ್ಕರೆ ಆಟೋಮೆಟಿಕಾಗಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರೆ. ಇದನ್ನು ನಿಮ್ಗೆ ಏನು ತಿಳ್ಕೊಬೇಕಂದ್ರೆ, ಟ್ರಸ್ಟ್ ಬಿಲ್ಡ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸಬ್ಸ್ಕ್ರೈಬರ್ಸ್. ಟ್ರಸ್ಟ್ ಬಿಲ್ಡ್ ಆದರೆ ಆಟೋಮೆಟಿಕಾಗಿ ಸಬ್ಸ್ಕ್ರೈಬರ್ಸ್ ಬಂದೇ ಬರ್ತಾರೆ. ಅರ್ಥ ಆಯ್ತಲ್ಲ? ಮೇನ್ ಫೋಕಸ್ ಟ್ರಸ್ಟ್ ಬಿಲ್ಡ್, ನಾಟ್ ಸಬ್ಸ್ಕ್ರೈಬರ್ಸ್. ಸ್ಟಾರ್ಟಿಂಗಲ್ಲಿ ನಾವು ಮಾಡೋ ವಿಡಿಯೋಸ್ ಯಾವುದು ಪರ್ಫೆಕ್ಟ್ ಆಗಿರಲ್ಲ. ಇದು ಟ್ರೂ. ಇಟ್ ಈಸ್ ಟ್ರೂ ಫಾರ್ ಆಲ್ ಕಂಟೆಂಟ್ ಕ್ರಿಯೇಟರ್ಸ್. ಅಪ್ ಟು 20 to 50 ವಿಡಿಯೋಸ್ ಆಲ್ ಆರ್ ಫೇಸಿಂಗ್ ಸೇಮ್ ಇಶ್ಯೂಸ್. ಓಕೆ, ಈ ಒಂದು ಫೇಜ್ನ ಎಲ್ಲರೂ ಕ್ರಾಸ್ ಮಾಡಿ ಬಂದಿರ್ತಾರೆ. ಯಾರು ಸ್ಟಾರ್ಟಿಂಗಲ್ಲಿ ಪರ್ಫೆಕ್ಟ್ ಆಗಿರಲ್ಲ. ವಿಡಿಯೋಸ್ 20 to 50 ವಿಡಿಯೋಸ್ ಮಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಯಾವ ರೀತಿ ಎಡಿಟಿಂಗ್ ಮಾಡಬೇಕು, ಯಾವ ರೀತಿ ಸ್ಕ್ರಿಪ್ಟ್ ಬರೀಬೇಕು, ಯಾವ ರೀತಿ ಶೂಟ್ ಮಾಡಬೇಕು, ಯಾವ ರೀತಿ ಆಡಿಯೋ ಕೊಡಬೇಕು ಅಂತ ಹೇಳ್ಬಿಟ್ಟು. ಓಕೆ, ಯಾವುದೇ ವಿಡಿಯೋಸ್ ಪರ್ಫೆಕ್ಟ್ ಆಗಿರಲ್ಲ. ಅದಕ್ಕೆ ರೀಸನ್ ಏನಂದರೆ, ಸ್ಟಾರ್ಟಿಂಗಲ್ಲಿ ನಮಗೆ ನೋ ಐಡಿಯಾ ಅಬೌಟ್ ಎಡಿಟಿಂಗ್, ನೋ ಐಡಿಯಾ ಅಬೌಟ್ ಹೌ ಟು ಶೂಟ್ ವಿಡಿಯೋ, ನೋ ಐಡಿಯಾ ಅಬೌಟ್ ಹೌ ಟು ಗಿವ್ ಆಡಿಯೋ. ಓಕೆ, ಆ್ಯಂಡ್ ಹೌ ಟು ಕ್ರಿಯೇಟ್ ಸ್ಕ್ರಿಪ್ಟ್ ಆ್ಯಂಡ್ ಹೌ ಟು ಕ್ರಿಯೇಟ್ ಥಂಬ್ನೇಲ್. ಈ ಒಂದು ಪ್ರಾಬ್ಲಮ್ ನಾವು ಫೇಸ್ ಮಾಡೋದ್ರಿಂದಲೇ ನಮ್ಮದೊಂದು ವಿಡಿಯೋ ಇಷ್ಟೊಂದು ಚೆನ್ನಾಗಿ ಕಾಣಲ್ಲ. ಜಸ್ಟ್ ನಾವು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ. 20-50 ವಿಡಿಯೋ ಮಾಡೋ ತಕ್ಷಣ ನಮ್ಮದೊಂದು ವಿಡಿಯೋಸಲ್ಲಿ ಇಂಪ್ರೂವ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನಮಗೆ ಅರ್ಥ ಆಗುತ್ತೆ ಯಾವ ರೀತಿ ಶೂಟ್ ಮಾಡಬೇಕು, ಯಾವ ರೀತಿ ಎಡಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಓಕೆ, ಸ್ಟಾರ್ಟಿಂಗಲ್ಲೇ ಸಬ್ಸ್ಕ್ರೈಬರ್ಸ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ, ಜಸ್ಟ್ ವಿಡಿಯೋ ಮಾಡಿ. ನಿಮ್ಗೆ ಅನಿಸ್ಬೋದು, ಅವ್ರ ಥರ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ತುಂಬ ದೊಡ್ಡ ಯೂಟ್ಯೂಬರ್ ಇದ್ದಾರೆ. ಬಟ್ ಅವರು ಈ ಒಂದು ಫೇಜ್ನೇ ಕ್ರಾಸ್ ಮಾಡಿಬಿಟ್ಟು ಅಲ್ಲಿಗೆ ರೀಚ್ ಆಗಿರ್ತಾರೆ. 0 ಸಬ್ಸ್ಕ್ರೈಬರ್ಸಿಂದಾನೇ ಮಿಲಿಯನ್ಸ್ವರೆಗೂ ರೀಚ್ ಆಗಿರ್ತಾರೆ. ಬಟ್ ಆ ಮಿಡಲಲ್ಲಿ ಏನೇ ಒಂದು ಜರ್ನಿ ಇದೆಯಲ್ಲ, ಅದರಲ್ಲಿ ಅವರು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಿರ್ತಾರೆ. ಓಕೆ, ಯಾವಾಗಲೂ ಪರ್ಫೆಕ್ಟ್ ಯಾವಾಗ ಆಗ್ತೀವಿ ಅಂದರೆ ಇಂಪ್ರೂವ್ಮೆಂಟ್ ಮಾಡ್ತಿರ್ಬೇಕು. ಸ್ಟೆಪ್ ಬೈ ಸ್ಟೆಪ್ ನಾವು ಇಂಪ್ರೂವ್ಮೆಂಟ್ ಆಗಬೇಕು. ಇವತ್ತಿನ ವಿಡಿಯೋ ಕಂಪೇರ್ ಮಾಡಿದ್ರೆ ಮುಂದೆ ಬರೋ ವಿಡಿಯೋ ಇದಕ್ಕಿಂತ ಚೆನ್ನಾಗಿರ್ಬೇಕು. ಓಕೆ, ಕೆಳಗಡೆ ಇರಬಾರ್ದು, ಇಂಪ್ರೂವ್ಮೆಂಟ್ ಆಗ್ತಾ ಹೋಗಬೇಕು. ಅಂದರೆ ನಾವೊಂದು ಯೂಟ್ಯೂಬಲ್ಲಿ ಗ್ರೋ ಆಗೋಕ್ಕೆ ಸಾಧ್ಯ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಆಮೇಲೆ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋದಾದ್ರೆ, ಫೋರ್ತ್ ಪಾಯಿಂಟ್ಗೆ ಹೋಗೋದಾದ್ರೆ, ತುಂಬ ಜನ ಏನು ಮಾಡ್ತಾರೆ, ಬೇಗನೆ ಯೂಟ್ಯೂಬ್ ಆಗಲಿ ಅಥವಾ ಫೇಸ್ಬುಕ್ ಆಗಲಿ ಗಿವ್ ಅಪ್ ಮಾಡ್ತಾರೆ. ಅವ್ರ ಮನೇಲಿ ಏನಾಗ್ತದೆ, ನಾನು ವಿಡಿಯೋ ಮಾಡ್ತಿದ್ದೀನಿ, ನನಗೆ ಲೈಕ್ಸ್ ಬರ್ತಿಲ್ಲ, ಕಡಿಮೆ ಲೈಕ್ಸ್ ಬರ್ತಿದೆ, ಸಬ್ಸ್ಕ್ರೈಬರ್ಸ್ಗೆ ಏನಾಗ್ತಿಲ್ಲ, ಯಾರು ಕಮೆಂಟ್ ಮಾಡ್ತಿಲ್ಲ, ವ್ಯೂಸ್ ಬರ್ತಿಲ್ಲ ಅಂದ್ಬಿಟ್ಟು ಈ ರೀತಿ ತಮ್ಮ ತಾವೇ ಡಿಮೋಟಿವೇಟ್ ಆಗಿಬಿಟ್ಟು ಯೂಟ್ಯೂಬ್ನ ಸ್ಕಿಪ್ ಮಾಡ್ತಾರೆ, ಯೂಟ್ಯೂಬ್ನ ಕ್ವಿಟ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಬಟ್ ಅವಾಗಲೂ ಗ್ರೋತ್ ನೀಡ್ಸ್ ಕನ್ಸಿಸ್ಟೆನ್ಸಿ. ಓಕೆ, ನೀವು ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡಬೇಕು ಅಂದ್ರೆ ಏನಾಗ್ತದೆ, ಗ್ರೋತ್ ಸಿಗಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೂ ಬೇಗನೆ ಗ್ರೋತ್ ಸಿಗಲ್ಲ ಯೂಟ್ಯೂಬಲ್ಲಿ. ಅರ್ಥ ಆಯ್ತಲ್ಲ? ನೀವು ಗ್ರೋತ್ ಆಗ್ತಾ ಹೋಗ್ಬೇಕು, ಕನ್ಸಿಸ್ಟೆನ್ಸಿ ಮ್ಯಾನೇಜ್ ಮಾಡ್ತಾ ಹೋಗ್ಬೇಕು. ಆಲ್ಮೋಸ್ಟ್ 1 ಇಯರ್ವರೆಗೂ ಮಿನಿಮಮ್ ಆಗಿ ನೀವು ಮಾಡಲೇಬೇಕು. 1 ತಿಂಗಳಲ್ಲಿ ಬರಲ್ಲ, 2 ತಿಂಗಳಲ್ಲಿ ಬರಲ್ಲ, 3 ತಿಂಗಳಲ್ಲಿ ಬರಲ್ಲ ಅನ್ಕೊಂಡ್ಬಿಟ್ಟು ಒಂದು 50-60 ವಿಡಿಯೋ ಆದ ತಕ್ಷಣ ನೀವೇ ಕ್ವಿಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಯಾವಾಗಲೂ ಮೈಂಡಲ್ಲಿ
ಕನ್ಸಿಸ್ಟೆನ್ಸಿ ಒಂದು ಇಟ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ತಾ ಹೋಗಿ. ನಿಮ್ಮ ಮೈಂಡಲ್ಲಿ ಇದನ್ನೇ ಫಿಕ್ಸ್ ಮಾಡ್ಕೊಂಬಿಡಿ. 1 ವರ್ಷದವರೆಗೂ ನಾನು ಏನು ಯೂಟ್ಯೂಬಿಂದ ಎಕ್ಸೆಪ್ಟ್ ಮಾಡಲ್ಲ, ಮನಿ ಎಕ್ಸೆಪ್ಟ್ ಮಾಡಲ್ಲ, ಮಾನಿಟೈಸೇಷನ್ ಎಕ್ಸೆಪ್ಟ್ ಮಾಡಲ್ಲ. ಜಸ್ಟ್ ಮೈಂಡಲ್ಲಿ ಏನು ಅನ್ಕೊಂಬಿಡಿ ಅಂದರೆ ವ್ಯೂವರ್ಸ್ಗೆ ಹೆಲ್ಪ್ ಮಾಡಬೇಕು, ಒಳ್ಳೆ ಕಂಟೆಂಟ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಮ್ಯಾನೇಜ್ ಮಾಡಬೇಕು, ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕು. ಇಷ್ಟು ಮಾಡಿ ಇಟ್ಕೊಂಡ್ಬಿಟ್ಟು ನೀವು ವರ್ಕ್ನ ಮಾಡಿ. ಆಟೋಮೆಟಿಕ್ಕಾಗಿ ನಿಮ್ದು ಒಂದಿನ ನಿಮ್ಮ ಚಾನಲ್ ಗ್ರೋ ಆಗೇ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಗೇನ್ ಆಗೇ ಆಗುತ್ತೆ. ಮುಂಚೆನೇ ನೀವು ಟೆನ್ಷನ್ ತೊಗೊಂಬಿಟ್ಟು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 1 ತಿಂಗಳಾಯಿತು ವಿಡಿಯೋ ನನಗೆ ಸಬ್ಸ್ಕ್ರೈಬ್ ಗೇನ್ ಆಗ್ತಿಲ್ಲ, 2 ತಿಂಗಳಾಯಿತು ಚಾನಲ್ ಮಾನಿಟೈಸ್ ಆಗ್ತಿಲ್ಲ, ವ್ಯೂಸ್ ಬರ್ತಾ ಅನ್ಕೊಂಬಿಟ್ಟು ನೀವು ವಿಡಿಯೋಸ್ ಮಾಡ್ತಿದ್ರೆ ನಿಮಗೆ ಸ್ಟ್ರೆಸ್ಸು ಆಗುತ್ತೆ, ಜೊತೆ ಚಾನಲ್ ಗ್ರೋ ಆಗಲ್ಲ, ನೀವು ಬೇಗನೆ ಕ್ವಿಟ್ ಮಾಡ್ತೀರಾ. ನೀವು ಮುಂಚೆನೇ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ 1 ವರ್ಷದವರೆಗೂ ನೋ ಮಾನಿಟೈಸೇಷನ್, ನೋ ಮನಿ, ಜಸ್ಟ್ ವರ್ಕ್ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಲ್ಲ? ಸ್ಟ್ರೆಸ್ ತೊಗೊಂಡ್ಬಿಟ್ಟು ವರ್ಕ್ ಮಾಡಿದ್ರೆ ಏನೂ ಆಗಲ್ಲ. 5th ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಏನಂದರೆ ನೀವು ಆಡಿಯನ್ಸಿಗೆ ವ್ಯಾಲ್ಯೂ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು. ನೀವು ಆಡಿಯನ್ಸಿಗೆ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಚಾನಲ್ ಗ್ರೋ ಆಗೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನೀವು ಏನು ಮಾಡಿದ್ರೆ ಪ್ರತಿ ನೈಟ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ಏನು ಯೋಚನೆ ಮಾಡಿದ್ರೆ ನೀವು ಮಾಡೋ ಒಂದು ವಿಡಿಯೋ, ಫಾರ್ ಎಕ್ಸಾಂಪಲ್ ಇವತ್ತೊಂದು ವಿಡಿಯೋ ಮಾಡಿದ್ರಾ, ಅಪ್ಲೋಡ್ ಮಾಡಿದ್ರಾ, ಓಕೆ, ಬಟ್ ಅದಕ್ಕೆ ಏನು ಮಾಡೋಕೆ ಅಂದ್ರೆ ನೈಟಲ್ಲಿ ಕೂತ್ಕೊಂಡ್ಬಿಟ್ಟು ನೀವು ಒಂದು ಅನಲೈಸ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡೋ ವಿಡಿಯೋಯಿಂದ ಏನಾದರೂ ವ್ಯೂವರ್ಸಿಗೆ ಕಲೆಕ್ಟ್ ಸಿಗ್ತಿದೆಯಾ, ಏನಾದರೂ ಎಂಟರ್ಟೈನ್ಮೆಂಟ್ ಸಿಗ್ತಿದೆಯಾ, ಓಕೆ, ಅವ್ರಿಗೆ ಏನಾದ್ರು ಅವರಲ್ಲಿರೋ ಪ್ರಾಬ್ಲಮ್ ಏನಾದ್ರು ಸೊಲ್ಯೂಷನ್ ಸಿಗ್ತಿದೆಯಾ ಅಂತ ಹೇಳ್ಬಿಟ್ಟು. ಓಕೆ, ಈ ಒಂದು ಕ್ವಶನ್ಸ್ಗೆ ನಿಮ್ದೊಂದು ಆನ್ಸರ್ ಎಸ್ ಇದ್ರೆ, ಓಕೆ, ಇಷ್ಟು ಮಂಡಲ್ ಫಿಕ್ಸ್ ಮಾಡ್ಕೊಂಬಿಡಿ. ನೀವು ಒಳ್ಳೆ ಒಂದು ವೇದಲ್ಲಿದ್ರೆ ಇವತ್ತಲ್ಲ ಅಥವಾ ನಾಳೆ ಇನ್ನೊಂದು ಚಾನಲ್ ಗ್ರೋ ಆಗೇ ಆಗುತ್ತೆ. ಇವತ್ತಲ್ಲ ನಾಳೆ ಜನ ನಿಮ್ಮೊಂದು ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಓಕೆ, ಏನಕ್ಕಂದ್ರೆ ಅವ್ರಿಗೆ ವ್ಯಾಲ್ಯೂ ಸಿಗ್ತಿದೆ, ಅವ್ರೊಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತಾ ಇದೆ. ಓಕೆ, ಬಟ್ ನೋ ಇನ್ ಕೇಸ್ ಏನಾದರೂ ನೋ ಆಗಿದ್ರೆ ಅವತ್ತೇ ಆ ಒಂದು ಚಾನಲ್ ನೀವು ಕ್ಲೋಸ್ ಮಾಡಿಬಿಡಿ. ನೀವು ವ್ಯಾಲ್ಯೂವೇ ಕೊಡ್ತಿಲ್ಲ ಅಂದರೆ ವ್ಯೂವರ್ಸ್ ನಿಮ್ಮ ಚಾನಲ್ ನೋಡಲ್ಲ, ನೋಡಿದ್ರು ಒಂದೇ ಸ್ವಲ್ಪ ದಿನ ನೋಡ್ಬೋದು, ಆಮೇಲೆ ಯಾರು ನೋಡೋಕೆ ಹೋಗಲ್ಲ. ಒಂದ್ಸರಿ ನೋಡಿದವ್ರು ಮತ್ತೊಂದ್ಸರಿ ನೋಡೋಕೆ ಹೋಗಲ್ಲ. ಏನಂದ್ರೆ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ ಈ ಒಂದು ಚಾನಲ್ ನೋಡೋದ್ರೆ ನಮಗೆ ಏನೂ ವ್ಯಾಲ್ಯೂ ಇಲ್ಲ, ಜಸ್ಟ್ ಟೈಮ್ ಪಾಸ್ ಅಂತ ಹೇಳ್ಬಿಟ್ಟು. ಓಕೆ, ಎಸ್ ಇದ್ರೆ ಕಂಟಿನ್ಯೂ, ನೋ ಇದ್ರೆ ಕ್ಲೋಸ್ ಯುವರ್ ಚಾನಲ್. ಆಮೇಲೆ ನಾನು ಇವಾಗ ಹೇಳ್ತಿರೋ 6th ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ಸಬ್ಸ್ಕ್ರೈಬರ್ಸ್ ಕೌಂಟ್ ಮೇಲೆ ನೀವು ಒಂದು ಕಾನ್ಸಂಟ್ರೇಷನ್ ಕೊಡೋಕೆ ಹೋಗಬೇಡಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಸಬ್ಸ್ಕ್ರೈಬರ್ಸ್ಗೆ ಏನು ಚೆಕ್ ಮಾಡ್ತಾರೆ, 2 ಮಾಡ್ತಾರೆ ಮತ್ತು ಸಬ್ಸ್ಕ್ರೈಬರ್ಸ್ನ ಚೆಕ್ ಮಾಡ್ತಾರೆ. ಈ ರೀತಿ ಚೆಕ್ ಮಾಡೋದ್ರಿಂದ ಆಟೋಮೆಟಿಕಾಗಿ ಸಬ್ಸ್ಕ್ರೈಬರ್ಸ್ ಕೌಂಟ್ ಜಾಸ್ತಿ ಆಗಲ್ಲ. ಇದು ಏನಂದರೆ ಒಂದು ಜಸ್ಟ್ ವೇಸ್ಟ್ ಆಫ್ ಟೈಮ್. ಓಕೆ, ತುಂಬ ಜನ ಇದನ್ನು ಮಾಡ್ತಾರೆ, ಅವ್ರು ಟೈಮ್ ವೇಸ್ಟ್ ಮಾಡ್ಕೊತಾರೆ, ಜೊತೆಗೆ ಡಿಮೋಟಿವೇಟು ತಾವೇ ಮಾಡ್ಕೊತಾರೆ. ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೂ ಎದ್ರ ಮೇಲೆ ಫೋಕಸ್ ಮಾಡಿ ಅಂದರೆ ನಿಮ್ಮನ್ನ ಸ್ಕಿಲ್ಸ್ನ ಡೆವಲಪ್ಮೆಂಟ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿ. ಓಕೆ, ಸಕ್ಸಸ್ಫುಲ್ ಕ್ರಿಯೇಟರ್ಸ್ ಬಗ್ಗೆ ಮಾತಾಡೋದಾದ್ರೆ ಅವ್ರು ಯಾವಾಗಲೂ ಸಬ್ಸ್ಕ್ರೈಬರ್ಸ್ ಕೌಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಜಸ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ ತಮ್ಮೊಂದು ಕಂಟೆಂಟು, ಸ್ಕ್ರಿಪ್ಟು, ವಿಡಿಯೋ ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ತಾರೆ. ಡೈಲಿ ಏನು ಮಾಡ್ತಾರೆ, ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಮಾಡ್ಕೋತಾರೆ, ತಮ್ಮನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೋತಾರೆ, ಸ್ಕ್ರಿಪ್ಟ್ ರೈಟಿಂಗ್ ಮೇಲೆ ಇಂಪ್ರೂವ್ಮೆಂಟ್ ಮಾಡ್ಕೋತಾರೆ, ವಿಡಿಯೋ ಶೂಟ್ ಹೇಗೆ ಮಾಡೋದು ಅಂತ ಇಂಪ್ರೂವ್ಮೆಂಟ್ ಮಾಡ್ಕೋತಾರೆ, ಆಡಿಯೋ ಕ್ವಾಲಿಟಿ ಹೇಗೆ ಕೊಡ್ಕೊಂತ ಇಂಪ್ರೂವ್ಮೆಂಟ್ ಮಾಡ್ಕೊತಿರ್ತಾರೆ. ಓಕೆ, ಜಸ್ಟ್ ಅವ್ರ ಮೈಂಡಲ್ಲಿ ಹೋಗ್ತಾ ಇರುತ್ತೆ ಇಂಪ್ರೂವ್ಮೆಂಟ್ ಮಾಡೋದು. ಇವತ್ತು ವಿಡಿಯೋಗಿಂತ ನಾಳೆ ವಿಡಿಯೋ ಇಂಪ್ರೂವ್ಮೆಂಟ್ ಆಗಿರ್ಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇರ್ತೀವಿ. ಈ ರೀತಿ ಇರೋದ್ರಿಂದ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಒಂದು ಚಾನಲ್ ಗ್ರೋ ಆಗೇ ಆಗುತ್ತೆ. ಚಾನಲ್ ಗ್ರೋ ಆದರೆ ಆಟೋಮೆಟಿಕ್ ಎಲ್ಲನೂ ಗ್ರೋ ಆಗುತ್ತೆ. ಈ ಎಲ್ಲ ಪಾಯಿಂಟ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕಾಂಟೆಂಟ್ ಕ್ರಿಯೇಷನ್ ಜರ್ನಿನ ಕಂಟಿನ್ಯೂ ಮಾಡಿ. ಓಕೆ, ಆಟೋಮೆಟಿಕ್ಕಾಗಿ ನಿಮ್ಮದೊಂದು ಚಾನಲ್ ಸಕ್ಸಸ್ಫುಲ್ ಆಗೇ ಆಗುತ್ತೆ. ನೀವು ಒಬ್ಬರು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗೇ ಆಗ್ತೀರಾ, ಜೊತೆಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಿಲ್ಲ? ಚಾನಲು ಮಾನಿಟೈಸ್ ಆಗುತ್ತೆ. ಚಾನಲ್ ಮಾನಿಟೈಸ್ ಆದರೆ ದುಡ್ಡು ಬಂದೇ ಬರುತ್ತೆ. ಜಸ್ಟ್ ಫೋಕಸ್ ಆನ್ ಇಂಪ್ರೂವಿಂಗ್ ಯುವರ್ ಸ್ಕಿಲ್ಸ್ ಆ್ಯಂಡ್ ಇಂಪ್ರೂವಿಂಗ್ ಯುವರ್ ಕಾಂಟೆಂಟ್, ನಾಟ್ ಆನ್ ಸಬ್ಸ್ಕ್ರೈಬರ್ಸ್ ಗೇನ್, ನಾಟ್ ಆನ್ ಮನಿ, ನಾಟ್ ಆನ್ ಮಾನಿಟೈಸೇಷನ್. ಅರ್ಥ ಆಯ್ತಲ್ಲ? ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಅದ್ರ ಜೊತೆಗೆ ಏನು ಮಾಡೋದಂದ್ರೆ ಕೀಪ್ ಕ್ರಿಯೇಟಿಂಗ್ ಆ್ಯಂಡ್ ಬಿ ಪಾಸಿಟಿವ್.